ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಲಾಸ್ಟ್ ಕ್ಲಾಸಲ್ಲಿ ಬಂದು ನಾವು ಬಟನ್ ಹೋಲ್ ಸ್ಟಿಚ್ ನೋಡಿದ್ವಿ. ಈ ಕ್ಲಾಸಲ್ಲಿ ಫ್ಲೇ ಸ್ಟಿಚ್ ಆರ್ ಫಿಶ್ ಬೋನ್ ಸ್ಟಿಚ್ಚೇ ನೋಡ್ತಾ ಇದ್ದೀವಿ. ಓಕೆನಾ? ಥಿಯರಿ ಒಳಗೆ ಹೋಗೋಕ್ಕೆ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ ಕಾಲ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ. ನಾನು ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಓಕೆ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದಂತ ನಿಮಗೆಲ್ಲ ಗೊತ್ತಾಗುತ್ತೆ. ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಇದು ಫ್ಲೇ ಸ್ಟಿಚ್ ಅಂತೀವಿ, ಇಲ್ಲಾಂದರೆ ಫಿಶ್ ಬೋನ್ ಅಂತೀವಿ. ಓಕೆನಾ? ಇದು ಫಿಶ್ ಬೋನ್ ಅಂದರೆ ಗೊತ್ತಾಗುತ್ತೆ ನಿಮಗೆ. ಫಿಶ್ಗೆ ಬೋನ್ ಯಾವ ಥರ ಇರುತ್ತೋ ಆ ಥರ ನಾವು ಸ್ಟಿಚ್ ಮಾಡ್ತೀವಿ. ಇದಕ್ಕೆ 3 ಲೈನ್ ಹಾಕಬೇಕು. ಓಕೆನಾ? 3 ಲೈನಲ್ಲಿ ಹಾಕಿ ಸೆಂಟ್ರಲ್ಲಿ ಪಂಚ್ ಮಾಡಬೇಕಾಗುತ್ತೆ. ಸೆಂಟ್ರಲ್ಲಿ ಪಂಚ್ ಮಾಡಿ ನಾವು ಆಲ್ರೆಡಿ ಬಟನ್ ಹೋಲ್ ಸ್ಟಿಚ್ಚು ಓದಿರ್ತೀರ ನೀವು. ಸೇಮ್ ಅದೇ ನೀವು ಇವಾಗ ಕಲಿಯೋ ಸ್ಟಿಚಸ್ ಎಲ್ಲ ಬಟನ್ ಹೋಲ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಓಕೆನಾ? ಆ ಲೈನ್ಗಿಂತ ಸ್ವಲ್ಪ ಸೆಂಟರ್ ಲೈನ್ಗಿಂತ ಸ್ವಲ್ಪ ಕೆಳಗೆ ನೀವು ಥ್ರೆಡ್ ತಗೋಬೇಕಾಗುತ್ತೆ. ಓಕೆನಾ? ಥ್ರೆಡ್ ತಗೊಂಡು ಇಲ್ಲಿ ನೀವು ಥ್ರೆಡ್ ತಗೊಂಡ್ರೆ ಸೊ ಕ್ರಾಸಾಗಿ ನೀವು ಚೈನ್ ಹಾಕಿ ಇಲ್ಲಿ ಒಂದು ಲಾಕ್ ಹಾಕಬೇಕಾಗುತ್ತೆ. ಲಾಕ್. ಓಕೆನಾ? ತಿರ್ಗಾ ಅಗೇನ್ ಈ ಕಡೆ ಕ್ರಾಸ್ ತೆಗೆದು ಇಲ್ಲಿ ಒಂದು ಲಾಕ್ ಹಾಕಿ, ಇದೆರಡು ಆದ ತಕ್ಷಣ ಚಿಕ್ಕದಾಗಿ ಒಂದು ಚೈನ್ ಹಾಕಬೇಕು. ಚಿಕ್ಕದು ಒಂದು ಚೈನ್ ಹಾಕಿ ತಿರ್ಗಾ ಅಗೇನ್ ಚೈನ್ ಹಾಕ್ತೀರಾ, ಒಂದು ಲಾಕ್. ಓಕೆ, ತಿರ್ಗಾ ಚೈನ್ ಹಾಕ್ತೀರಾ, ಒಂದು ಲಾಕ್. ಇದು ಎರಡು ಆದ ತಕ್ಷಣ ಒಂದು ಚಿಕ್ಕದು ಚೈನ್ ಚಿಕ್ಕದಾಗಿ ಹಾಕಬೇಕು. ಓಕೆ, ತಿರ್ಗಾ ಚೈನ್ ಹಾಕ್ತೀರಾ, ಒಂದು ಲಾಕ್ ಹಾಕ್ತೀರಾ, ತಿರ್ಗಾ ಚೈನ್ ಹಾಕ್ತೀರಾ, ಒಂದು ಲಾಕ್ ಹಾಕ್ತೀರಾ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ ಅನ್ಸ್ಕೊಳ್ತೀನಿ. ಸೊ ನಾನು ಯಾಕೆ ಥಿಯರಿಯಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಒಂದೊಂದು ಸಲ ಸ್ಟಿಚ್ಚಲ್ಲಿ ನಿಮಗೆ ಕಾಣಿಸಲ್ಲ ಸರಿಯಾಗಿ, ಅದಕ್ಕೋಸ್ಕರನೇ ನಾನು ಸ್ಟಿಚ್ಚಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್? ಓಕೆ, ಸೊ ಇದು ಈ ಥರ ನೀವು ಸ್ಟ್ರೈಟ್ ಕ್ರಾಸಾಗಿ ಅಂದರೆ ಸ್ಟ್ರೈಟ್ ಅಂದರೆ ಈ ಥರ ಬರುತ್ತೆ. ಓಕೆ, ಈ ಥರನೂ ನಾವು ಮಾಡ್ಬೋದು. 3 ಲೈನ್ ಹಾಕ್ಬಿಟ್ಟು ಸೊ ಚೈನ್ ಹಾಕ್ತೀರಾ, ಕೆಳಗೆ ಲಾಕ್ ಹಾಕಿ ಅಗೇನ್ ನೀವು ತಿರ್ಗಾ ಚೈನ್ ಹಾಕಿ ಕೆಳಗೆ ಲಾಕ್, ತಿರ್ಗಾ ಚೈನ್ ಹಾಕಿ ಕೆಳಗೆ ಲಾಕ್. ಇದು ಎರಡು ಆದ ತಕ್ಷಣ ಕೆಳಗೆ ಒಂದು ಚಿಕ್ಕದಾಗಿ ಒಂದು ಚೈನ್. ಓಕೆ, ಚೈನ್ ಹಾಕ್ಬಿಟ್ಟು ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು. ಚೈನ್ ಹಾಕ್ತೀರಾ, ಒಂದು ಲಾಕ್, ಚೈನ್ ಹಾಕ್ತೀರಾ, ಒಂದು ಲಾಕ್ ಅನ್ನೋದು ಮರಿಬಾರ್ದು. ಓಕೆ, ಸೊ ಇದು ಲೀಫಲ್ಲಿ ನಾವು ಯಾವ ಥರ ಫಿಲ್ ಮಾಡ್ತೀವಿ ಅಂದರೆ ಸೊ ನೀವು ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡು ನಾವು ಯಾವ ಥರ ಡ್ರಾ ಮಾಡಿದ್ದೀವೋ ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಸೆಂಟ್ರಲ್ಲಿ ತಗೊಂಡಿದ್ದೀವಿ, ತಿರ್ಗಾ ಲಾಕ್, ಒಂದು ಚೈನ್ ಹಾಕಿ ಕೆಳಗೆ ಲಾಕ್ ಹಾಕಿ ಚೈನ್ ಹಾಕ್ತೀರಾ. ಇದೇ ಪ್ರೊಸೀಜರಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ, ಸ್ಕಿಪ್ ಮಾಡದೆ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಪ್ರಾಕ್ಟಿಕಲಾಗಿ ನಾವು ಯಾವ ಥರ ಅಂತ ನೋಡೋಣ. ಸೊ 3 ಲೈನ್ ಹಾಕಿದ್ದೀವಿ ನಾವು. 3 ಲೈನ್ ನೀವು ಯಾವುದೇ ಒಂದು ಮಾಡಬೇಕಾದ್ರೆ ಮಾರ್ಜಿನ್ ಕರೆಕ್ಟಾಗಿ ಇಂಪಾರ್ಟೆಂಟ್ ಅದು. ಓಕೆನಾ? ನೀವೇನು ಮಾರ್ಕ್ ಹಾಕಿದ್ದೀರೋ ಆ ಮಾರ್ಕ್ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ನಾವು ಮಾರ್ಕಿಂದ ಸ್ವಲ್ಪ ಹಿಂದೆ ಮುಂದೆ ಆದರೆ ನಮ್ಗೆ ಶೇಪೇ ಹೊಂಟೋಗುತ್ತೆ. ಓಕೆನಾ? ಓಕೆ, ಇದು ಫಸ್ಟು ಮೇಲೆ ತಗೊಂಡು ಆ ಥ್ರೆಡ್ನ ಹಾಗೆ ಕೆಳಗೆ ಎಳಿದು ಒಂದು ಲಾಕ್. ಓಕೆ, ಅರ್ಥ ಆಯ್ತಾ? ಸೊ ಅದೇ ಥರ ಕ್ರಾಸಾಗಿ ಒಂದು ಮಾಡಿ ಚೈನ್ ಹಾಕಿ, ನಾನು ಸ್ಲೋಗೇನೆ ಮಾಡ್ತಾಯಿದ್ದೀನಿ, ನೀವು ನೋಡ್ಕೊಳ್ಳಿ. ಲಾಕ್ ಹಾಕಿ ತಿರ್ಗಾ ಕ್ರಾಸಾಗಿ ನೋಡಿ, ತಿರ್ಗಾ ಕ್ರಾಸಾಗಿ ಮಾಡಿ ಹಾಗೆ ಕೆಳಗೆ ಎಳೀರಿ. ಕ್ಲಾತ್ನ ಥ್ರೆಡ್ನ ಟೈಟಾಗಿ ಇಟ್ಕೋಬೇಡಿ, ಲೂಸಾಗಿ ಇಟ್ಕೊಳ್ಳಿ. ಇದಾದ ತಕ್ಷಣ ಚಿಕ್ಕದಾಗಿ ಒಂದು ಚೈನ್, ಚಿಕ್ಕದು ಒಂದು ಚೈನ್ ಹಾಕಿ. ಓಕೆ, ಹಾಕಿ ತಿರ್ಗಾ ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ, ತಿರ್ಗಾ ಚೈನ್ ಹಾಕ್ತೀರಾ, ಲಾಕ್. ಇದನ್ನು ಫ್ಲೇ ಸ್ಟಿಚ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಫಿಶ್ ಬೋನ್ ಅಂತ ಹೇಳ್ತೀವಿ. ಓಕೆನಾ? ಇಲ್ಲಿ ಚಿಕ್ಕದಾಗಿ ಒಂದು ಚೈನ್. ಓಕೆ, ಲಾಕ್ ಹಾಕಿ ಒಂದು ಚಿಕ್ಕದಾಗಿ ಒಂದು ಚೈನ್ ಹಾಕಬೇಕಾಗುತ್ತೆ. ಸೊ ಇದೇ ರೀತಿ
ನೀವು ಎಲ್ಲನೂ ಮಾಡ್ಕೊಂಡು ಬನ್ನಿ. ಶೇಫಲ್ಲೂ ವರ್ಕ್ ಮಾಡಬೇಕು, ಡಿಸೈನ್ಸಲ್ಲಿ ವರ್ಕ್ ಮಾಡಿ, ದೊಡ್ಡ ದೊಡ್ಡ ಡಿಸೈನ್ಸಲ್ಲಿ ವರ್ಕ್ ಮಾಡಿ. ನಿಮ್ಗೆ ಆವಾಗ ಈಸಿ ಅನಿಸುತ್ತೆ. ನೀವು ಇವಾಗಲೇ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಏನೋ ಓದಬೇಕಲ್ಲಪ್ಪ ಅಂತ ಮಾಡಬೇಡಿ. ನೀವು ಚೆನ್ನಾಗಿ ಕಲೀರಿ, ಓಕೆನಾ? ನನ್ನ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ. ನನ್ನ ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ, ಓಕೆ? ಇದೇ ಥರ ನೀವು ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ, ಮತ್ತು ಚೈನ್ ಹಾಕ್ತೀರಾ, ಓಕೆ? ಎರಡೆರಡು ಫಿನಿಶ್ ಆದ ತಕ್ಷಣ ನೀವು ಸ್ವಲ್ಪ ಡಿಸ್ಟೆನ್ಸ್ ನಮ್ಗೆ ಬೇಕಾಗುತ್ತೆ. ಥ್ರೆಡ್ಡೆಲ್ಲ ಈ ಥರ ಬರುತ್ತೆ, ನೀವೇನು ಟೆನ್ಷನ್ ಆಗಬೇಡಿ. ನಾವು ಎಷ್ಟೇ ಫಾಸ್ಟ್ ವರ್ಕ್ ಮಾಡಿದ್ರೂ ಈ ಥರ ಕ್ಲಾತ್ ಥ್ರೆಡ್ ಬರೋದು ಇದೆಲ್ಲ ಬರುತ್ತೆ. ನಾವು ನಿಧಾನಕ್ಕೆ ಅದೆಲ್ಲ ನೋಡೋಣ, ಓಕೆ? ಲಾಕ್ ನೋಡಿ. ಸೊ ಈ ಥರ ಹಾಕಿದ ತಕ್ಷಣ ಹಿಂದೆ ಫಸ್ಟ್ ಹಾಕಿದ್ದೀರಲ್ಲ ಅದನ್ನು ಇಟ್ಕೊಂಡು ಎಳೆದ್ರೆ ಲಾಕ್ ರೆಡಿ, ಓಕೆನಾ? ಓಕೆ, ಇವಾಗ ಇದಾಯಿತು. ನಾನು ಲೀಫಲ್ಲಿ ಯಾವ ಥರ ಫಿಲ್ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಅದೇ ಥರನೂ ಮಾಡಿಕೊಡಿ. ಸೊ ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಅದರಿಂದ ಥ್ರೆಡ್ ತೆಗಿತೀರಾ. ನೆಕ್ಸ್ಟ್ ಕ್ಲಾಸು ಇದು ಫಿಲ್ಲಿಂಗ್ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಲೀಫ್ ಫಿಲ್ಲಿಂಗ್ ಬರುತ್ತೆ, ಓಕೆನಾ? ಸೊ ಪಂಚ್ ಮಾಡಿ. ನೀವೇನು ಶೇಪಲ್ಲಿ ಹಾಕಿದ್ದೀರೋ ಅದೇ ಶೇಪಲ್ಲಿ ನೀವು ಪಂಚ್ ಮಾಡಬೇಕು. ಹಿಂದೆ ಮುಂದೆ ಹೋಗಬೇಡಿ. ನೀವೇನು ಮಾರ್ಕ್ ಹಾಕಿದ್ದೀರೋ ಅದೇ ಮಾರ್ಕಲ್ಲಿ ನೀವು ಪಂಚ್ ಮಾಡಿ, ಓಕೆನಾ? ನಿಮ್ಗೆ ಅರ್ಥ ಆಗುತ್ತೆ, ನೋಡ್ತಾ ಅರ್ಥ ಆಗುತ್ತೆ ಅನ್ಸ್ಕೊಳ್ತೀನಿ. ಇದೆರಡು ಆದಮೇಲೆ ಚಿಕ್ಕದಾಗಿ ಒಂದು ಲಾಕ್ ಪಂಚ್ ಮಾಡಿ, ಕೆಳಗೆಳೀರಿ, ಒಂದು ಲಾಕ್, ತಿರ್ಗಾ ಪಂಚ್ ಮಾಡಿ, ಕೆಳಗೆಳೀರಿ, ಒಂದು ಲಾಕ್ ಹಾಕಿ, ಒಂದು ಚಿಕ್ಕದಾಗಿ ಒಂದು ಚೈನ್ ಹಾಕಿ, ತಿರ್ಗಾ ಚೈನ್ ಹಾಕ್ತೀರಾ, ಕೆಳಗೆಳಿತೀರಾ, ಹಾಗೆ ಲಾಕ್ ಹಾಕಿ, ಮತ್ತೆ ಸೈಡಲ್ಲಿ ಇದೇ ಪ್ರೊಸೀಜರಲ್ಲಿ ನೀವು ಮಾಡ್ಕೊಂಡು ಬನ್ನಿ. ನಾವು ಆರಿಗೆ ಅಂದರೆ ಸಿಲ್ಕ್ ಥ್ರೆಡ್, ಜರಿ ಥ್ರೆಡ್ಡಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ನೀವು ಎರಡರಲ್ಲೂ ವರ್ಕ್ ಮಾಡಿ. ಒಂದೇ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಬರಲ್ಲ ಸರಿಯಾಗಿ. ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ, ಓಕೆನಾ? ಟೈಮ್ ಆದರೂ ಪರವಾಗಿಲ್ಲ, ನೀವು ಎರಡರಲ್ಲೂ ಪ್ರಾಕ್ಟೀಸ್ ಮಾಡಿ. ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಎರಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾವು ಬ್ಲೌಸಲ್ಲಿ ವರ್ಕ್ ಮಾಡಬೇಕಾದ್ರೆ ಎರಡರಲ್ಲೂ ನಾವು ವರ್ಕ್ ಮಾಡ್ತೀವಿ ಅಲ್ವಾ? ಅದೇ ರೀತಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿ. ಜರಿ ಥ್ರೆಡ್ಡಲ್ಲಿ ಜಾರುತ್ತೆ, ಸಿಲ್ಕ್ ಥ್ರೆಡ್ಡಲ್ಲಿ ಕಟ್ಟಾಗುತ್ತೆ. ಇಂಥ ಪ್ರಾಬ್ಲಮ್ ಅಲ್ಲ. ನೀವು ಕಲಿಯುವಾಗನೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನೀವು ವರ್ಕ್ ಮಾಡುವಾಗ ಬ್ಲೌಸಲ್ಲಿ ಈಸಿ ಆಗುತ್ತೆ. ಸೊ ನೀವೇನು ಲೈನ್ ಹಾಕಿದ್ದೀರೋ ಅದೇ ಲೈನಲ್ಲಿ ನೀವು ತಗೊಂಡು ಬನ್ನಿ, ಓಕೆ? ಒಂದು ಚೈನ್ ಹಾಕಿ, ಲಾಕ್ ಹಾಕಿ, ಮತ್ತು ಚೈನ್ ಹಾಕಿ, ಹಾಗೆ ಕೆಳಗೆ ಇಳಿದು ಒಂದು ಲಾಕ್, ಹಾಗೆ ಲಾಕ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ನೀವು ಚೈನ್ ಹಾಕ್ಬಿಟ್ಟು ಮಾಡ್ಬೋದು, ಓಕೆನಾ? ಹಾಗೆ ಫಿಲ್ ಮಾಡಿ, ಔಟ್ಲೈನ್ ಫಿಲ್ ಮಾಡಿ. ಔಟ್ಲೈನ್ ಫಿಲ್ ಮಾಡುವಾಗ ನೀವು ಶೇಪ್ ಬರಬೇಕಲ್ವಾ? ಸೊ ನೀವು ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕ್ಬಿಟ್ಟು ಮೇಲೆ, ಇಲ್ಲಾಂದರೆ ಈ ಥರ ಬರುತ್ತೆ. ನೀವು ಚೈನ್ ಹಾಕದೆ ವರ್ಕ್ ಮಾಡಿದ್ರೆ ನಿಮಗೆ ಲೀಫ್ ಥರ ಶೇಪ್ ಬರಬೇಕಾದ್ರೆ ಮೇಲೆ ಬಂದು ಒಂದು ಚಿಕ್ಕದಾಗಿ ಒಂದು ಚೈನ್ ಹಾಕಿ ಕೆಳಗೆ ತಂದು ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಆವಾಗ ನಿಮಗೆ ಆ ಎಡ್ಜ್ ಶಾರ್ಪ್ನೆಸ್ ಬಂದು ನಿಮ್ಗೆ ಸಿಗುತ್ತೆ, ಓಕೆನಾ? ಸೊ ಈ ಥರ ನೀವು ವರ್ಕ್ ಮಾಡಿಬಿಟ್ಟು ನೀವು ಹೇಗಿತ್ತಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಸೆಂಡ್ ಮಾಡಿ, ಜಾಸ್ತಿ ಲೀವ್ ಹಾಕಕ್ಕೆ ಹೋಗಬೇಡಿ. ಸೊ ಲಾಕ್ ಹಾಕಿ ಆಯಿತು. ಇವಾಗ ಇದು ಎರಡು ಥರ ನೋಡಿದ್ವಲ್ಲ ನಾವು. ಇವಾಗ ನೋಟ್ಸಲ್ಲಿ ನಾನು ಥಿಯರಿಯಲ್ಲಿ ಹೇಳ್ದಂಗೆ ಆ ಥರ ಒಂದು ಶೇಪ್ ನೋಡ್ಕೊಬಿಡೋಣ ನಾವು. ಸೊ ಇದು ಆಯಿತು. ನೀವು ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಓಕೆನಾ? ಸೊ ಇದಕ್ಕೂ 3 ಲೈನ್ ಹಾಕಿ. ಸೊ ಇದರಲ್ಲಿ ಸೆಂಟ್ರಲ್ಲಿ ಕೊಟ್ವಲ್ಲ, ಇದರಲ್ಲಿ ಸೈಡಲ್ಲಿ ಕೊಡ್ತೀನಿ ನೋಡಿ. ಸೇಮ್ ಪ್ರೊಸೀಜರೇ, ಅದರಲ್ಲಿ ಸೆಂಟ್ರಲ್ಲಿ ಕೊಟ್ವಿ, ಇದರಲ್ಲಿ ಸೈಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ, ಓಕೆನಾ? ನೋಡಿ, ಜೋರಾಗಿ ಎಳಿಬೇಡಿ, ನಿಧಾನಕ್ಕೆ ಎಳಿ. ಜೋರಾಗಿ ಎಳೆದ್ರೆ ಈ ಥರ ಆಗುತ್ತೆ, ಕ್ಲಾತ್ ಸಿಂಕ್ ಆಗುತ್ತೆ. ತುಂಬ ಜನ ಕ್ಲಾತ್ ಸಿಂಕ್ ಆಗುತ್ತೆ ಅಂದರೆ ನೀವು ಬ್ಲೌಸಲ್ಲೆಲ್ಲ ವರ್ಕ್ ಮಾಡಬೇಕಾದ್ರೆ ಆ ಥರ ಆದರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಟೈಲರ್ಸ್ಗೆ ಕಷ್ಟ ಆಗುತ್ತೆ.
ಸೊ ಚೈನ್ ಹಾಕ್ತೀರಾ, ಆ ಚೈನ್ ಹಾಗೆ ಎಳಿತೀರಾ, ಲಾಕ್ ಮಾಡ್ತೀರಾ. ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಚೈನ್ ಹಾಕಿ ಹಾಗೆ ಸೇಮ್ ಪ್ರೊಸೀಜರ್ ಚೈನ್ ಹಾಕ್ತೀರಾ, ಲಾಕ್ ಅನ್ನೋದು ಮರಿಬೇಡಿ. ಲಾಕ್ ಇಲ್ಲದೆ ಮಾಡಿದ್ರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಓಕೆನಾ. ಚೈನ್ ಅಗೇನ್ ಸ್ಮಾಲ್ ಚೈನ್ ಹಾಕ್ತೀರಾ, ಚೈನ್ ಹಾಕಿ ಹಾಗೆ ಕೆಳಗಿಳಿದು ಲಾಕ್ ಹಾಕಿ ತಿರ್ಗಾ ಮತ್ತೆ. ಸೊ ಇದೇ ಪ್ರೊಸೀಜರಲ್ಲಿ ನೀವು ವರ್ಕ್ ಮಾಡ್ತಾ ಬನ್ನಿ, ಓಕೆ ಫ್ರೆಂಡ್ಸ್. ಹಾಗೆ ಎಣ್ಣಾಟ್ ಹಾಕಿ ಕ್ಲೋಸ್ ಮಾಡ್ಕೊಬಿಡಿ. ಎಣ್ಣಾಟ್ ಹಾಕೋದು ತುಂಬ ಈಸಿ. ನೀವು ಒಂದು ಸಲ 2 ಸಲ ಪ್ರಾಕ್ಟೀಸ್ ಮಾಡ್ತಾ ಅದು ಈಸಿ ಆಗುತ್ತೆ, ಓಕೆನಾ. ಸೊ ನೀವು ಈ ಶೇಪಲ್ಲಿ ನೀವು ವರ್ಕ್ ಮಾಡಿ. ವರ್ಕ್ ಆದಮೇಲೆ ಶೇಪ್ಸ್ ಯಾವ ಥರ ವರ್ಕ್ ಮಾಡೋದಂತ ಹೇಳ್ತೀನಿ. ಸರಿ, ನಾನು ಕೊಡೋ ಶೇಪಲ್ಲೂ ವರ್ಕ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಅದಕ್ಕೆ ಏನಾದರೂ ಶೇಪ್ ಗೊತ್ತಿದ್ದರೆ ವರ್ಕ್ ಮಾಡಿ, ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡಿ ಕ್ಲಾಸಲ್ಲಿ ಸೆಂಡ್ ಮಾಡಿ. ಸಬ್ಸ್ಕ್ರೈಬರ್ ಫ್ರೆಂಡ್ಸು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೇಗಿತ್ತಂತ ಹೇಳಿ, ಓಕೆ ಫ್ರೆಂಡ್ಸ್. ಸೊ ನನ್ನ ವಿಡಿಯೋನಲ್ಲಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ ಫ್ರೆಂಡ್ಸ್. ಓಕೆ, ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಹಾಗೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.